ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಶನಿವಾರ 7ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸರುಗಳು 2ನೇ ಭಾಗ 4ನೇ ಅಧ್ಯಾಯದ 16ನೇ ವಚನ. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಅದ್ಭುತಗಳನ್ನು ಮಾಡುವಾಗ ನಾವು ನಂಬದೆ ಹೋದಾಗ್ಯೂ ಮಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡುವ. ಈ ಹೊತ್ತಿನ ಶೀರ್ಷಿಕೆ ನಂಬಿಕೆಗೆ ಮೀರಿ ಅದ್ಭುತಗಳು. ಈ ಒಂದು ಸನ್ನಿವೇಶವನ್ನು ನಾವು ಗಮನಿಸುವಾಗ, ಶೂನ್ಯಮಿಳಾದ ಸ್ತ್ರೀ, ದೇವ ಮನುಷ್ಯನಾದಂಥ ಎಲೀಷನು ಆ ದಾರಿಯಲ್ಲಿ ಹಾದು ಹೋಗುತ್ತಿರುವಂಥದ್ದನ್ನು ನೋಡುತ್ತಾ, ದೇವರ ಮನುಷ್ಯನಿಗೋಸ್ಕರವಾಗಿ ಏನಾದರೂ ಮಾಡಬೇಕೆಂಬುದಾಗಿ ಒಂದು ಕೋಣೆಯನ್ನು ಕಟ್ಟಿಸಿ ಆ ಸ್ಥಳದಲ್ಲಿ ಅವನು ವಿಶ್ರಮಿಸಿಕೊಳ್ಳಬೇಕೆಂಬುದಾಗಿ, ತಾನು ಅಲ್ಲಿರುವಂಥ ಸಂದರ್ಭದಲ್ಲಿ ಅವನಿಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಾದಂಥ ಸತ್ಕಾರಗಳನ್ನು ಮಾಡಿದಳು. ಈ ಸತ್ಕಾರಗಳನ್ನು ಹೊಂದಿದಂಥ ದೇವ ಮನುಷ್ಯನು ಆಕೆಗೆ ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡಬೇಕು ಎಂಬುದಾಗಿ ನೆನೆಸಿ, ಆಕೆಗೆ ಏನಾದರೂ ಅಪೇಕ್ಷೆ ಇದ್ದರೆ ಹೇಳಬೇಕೆಂಬುದಾಗಿ ಕೇಳುವಾಗ, ಆಕೆಯು ತಾನು ತನ್ನ ಮನೆಯವರೊಂದಿಗೆ ಸುಖವಾಗಿದ್ದೇನೆಂಬುದಾಗಿ ಹೇಳಿದಳು. ಆದರೆ ದೇವರ ಮನುಷ್ಯನ ಸೇವಕನಾದಂಥ ಗೇಹಜಿಯು ಆಕೆಗೆ ಮಕ್ಕಳಿಲ್ಲ ಎಂಬುದಾಗಿ ಎಲೀಷನಿಗೆ ಹೇಳುವಾಗ, ಎಲೀಷನು ತಕ್ಷಣವೇ ಮುಂದಿನ ವರ್ಷದಲ್ಲಿ ಇದೇ ಸಮಯದಲ್ಲಿ ನಿನ್ನ ಕೈಯಲ್ಲಿ ಒಂದು ಗಂಡು ಮಗು ಇರುವುದು ಎಂಬುದಾಗಿ ಹೇಳಿದಾಗ, ಆ ಸ್ತ್ರೀ ಅದನ್ನು ನಂಬದೇ ಹೋದಳು ಮತ್ತು ಅದು ಒಂದು ವೇಳೆ ವಂಚನೆಯ ಮಾತು ಎಂಬುದಾಗಿ ಆಕೆ ತಿಳುಕೊಂಡಳು. ಯಾಕಂದರೆ ಆಕೆಗೆ ವಯಸ್ಸು ಮೀರಿ ಹೋಗಿತ್ತು ಮತ್ತು ಬಹಳ ವರ್ಷಗಳಿಂದ ಆಕೆಗೆ ಮಕ್ಕಳೇ ಆಗಿರಲಿಲ್ಲ. ಪರಿಸ್ಥಿತಿಯನ್ನು ಆಕೆ ನೋಡುವಾಗ ಇದು ಖಂಡಿತವಾಗಿ ವಂಚನೆಯ ಮಾತಿನಂತೆ ಇದ್ದಿರಬೇಕು. ಆದರೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಅದೇ ಸಮಯದಲ್ಲಿ ಮುಂದಿನ ವರ್ಷದಲ್ಲಿ ಆಕೆಯ ಕೈಯಲ್ಲಿ ಮಗು ಇತ್ತು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂಥದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನ ಅನೇಕ ಸಂಗತಿಗಳು, ಅನೇಕ ಸವಾಲುಗಳು, ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿರುವಾಗ, ನಮಗೆ ಗ್ರಹಿಕೆಗೆ ಮೀರುವಂಥ ಆಶೀರ್ವಾದ ದೇವರು ಕೊಡುತ್ತಾನೆಂಬುದಾಗಿ ನಮಗೆ ಗೊತ್ತಾಗುವಾಗ ಅದನ್ನು ನಂಬದೇ ಹೋಗುತ್ತೇವೆ. ಯಾಕಂದರೆ ಪರಿಸ್ಥಿತಿಗಳು ಖಂಡಿತವಾಗಿ ನಮಗೆ ಸೂಕ್ತವಾಗಿಲ್ಲ, ನಮಗೆ ವಿರೋಧವಾಗಿಯೇ ಇದೆ. ಯಾವ ಸ್ಥಿತಿಯೂ ಕೂಡ ನಮಗೆ ಅನುಕೂಲ ತರುವಂಥದ್ದಿಲ್ಲ. ಇಂಥ ಸ್ಥಿತಿಯಲ್ಲಿ ನಾವು ನಿರೀಕ್ಷೆ ಕೊಡುವಂಥ ಮಾತನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಈ ಸ್ತ್ರೀಯು ಈ ಮಾತನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ ದೇವರು ಅದ್ಭುತವನ್ನು ಮಾಡಬೇಕಾದಾಗ ನಾವು ನಂಬದೇ ಹೋದಾಗ್ಯೂ ಕೂಡ ದೇವರು ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ. ನಂಬಿದರೆ ಖಂಡಿತವಾಗಿ ಹೊಂದುತ್ತೇವೆ. ಅನೇಕ ಸಂದರ್ಭದಲ್ಲಿ ನಾವು ನಂಬದೇ ಹೋದಾಗ್ಯೂ ದೇವರು ತನ್ನ ಕೃಪೆ ನಿಮಿತ್ತವಾಗಿ ಆ ಕಾರ್ಯವನ್ನು ನಮಗೆ ಮಾಡಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೆ ದಯಾಮಯ ಸ್ವಾಮಿ, ನಾವು ನಂಬುವಾಗಲೂ ಮಾಡುವಂಥವನು ನೀನು, ನಾವು ನಂಬದೇ ಹೋದಾಗ್ಯೂ ಅದ್ಭುತವನ್ನು ಮಾಡುವಂಥವನು ನೀನು. ನಿನಗೆ ನಮ್ಮನ್ನು ಒಪ್ಪಿಸಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.